ಸೂಪರಾಗಿ ಆಯ್ತು ನೋಡಿ. ಬೆಳಗ್ಗೆ ತೋಟಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ತುಂಬ ದಿನ ಆಗಿತ್ತು ಈ ಥರ ಹಿಮ ಫಾಗ್ ನೋಡಿ. ಸಕ್ಕದಾಗೈತೆ ಮಾತ್ರ, ಕ್ರೇಜಿ. ಅಂತೂ ಸನ್ಸೆಟ್ ಆಯ್ತಾಯಿದೆ. ಸನ್ಸೆಟ್ ಅಂತೀನಿ, ಸನ್ರೈಸು, ಸೂರ್ಯೋದಯ ಆಯ್ತೈತೆ. ಸೊ ನಾನು ಇವಾಗ ತೋಟಕ್ಕೆ ಬಂದಿದ್ದೀನಿ. ಸ್ವಲ್ಪ ವಾಕೇಬಲ್ಲು ಅಂದರೆ 600 ಮೀಟರ್ಸ್ ಇದೆ. ಸೊ ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ದಂಗೂ ಆಗುತ್ತೆ, ಹೆಲ್ತ್ಗೂ ಒಳ್ಳೆಯದು. ಸೊ ತೋಟ ಏನಾಗಿದೆ ನೋಡಬೇಕು. ಏಕೆಂದರೆ 2-3 ದಿನದಿಂದ ಮಳೆ ಇತ್ತು, ಕಂಟಿನ್ಯೂಸ್ ಆಗಿ ಸೌನೆ ಮಳೆ. ಫುಲ್ ತೇವ ಆಗ್ಬಿಟ್ಟಿತ್ತು, ತೋಟಕ್ಕೆ ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ. ಕಾಲಿಟ್ರೆ ಉಣ್ಕೊಳ್ಳೋದು ಹಂಗೆ ಆಗ್ಬಿಟ್ಟಿತ್ತು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ. ನೆನ್ನೆ ಹೊಡೀತು ಬಿಸಿಲು. ಇವತ್ತು ಮತ್ತೆ ಬಿಸಿಲು ಬರೋ ಚಾನ್ಸಸ್ ಕಾಣ್ತಾ ಇದೆ. ಜೋಳದ ಕಡ್ಡಿ ಹಾಕಿದ್ದು ಅಂತೂ ಇಂತೂ ಖಾಲಿ ಆಯಿತು. ಜೋಳ ಇನ್ನೂ ಉಳ್ಕೊಬಿಟ್ಟಿದೆ ಮೇಲ್ಗಡೆ ಹಸುಗಳಿಗೆ. 1, 3, 4, 2 ಕರು, 2 ಹಾಲು ಕರಿತಾ ಇರೋ ಹಸು, ಇನ್ನೆರಡು ಚಿಕ್ಕ ಕರುಗಳಿದೆ. ಒಟ್ಟು 7. ಇನ್ನೂ 2 ಇತ್ತು, ಅದು ಕೊಟ್ಬಿಟ್ವಿ. ಒಬ್ಬನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಕಾಯಿಗಳು ಬಿದ್ದಿರೋ ಥರ ಕಾಣ್ತಾ ಇದೆ ಮರಗಳ ಹತ್ರ. ಕಾಯ ಎಳ್ನೀರ ಏನದು ಹೋಗಿ ನೋಡ್ಬೇಕು ಹತ್ರದಲ್ಲಿ. ಕಾಯಿ ಅನಿಸುತ್ತೆ, ಇವಾಗ ನೋಡೋಕ್ಕಾಗಲ್ಲ. ವೈಬ್ಸ್ ಮಾತ್ರ ಸಕ್ಕತ್ತಾಗಿದೆ, ಕ್ರೇಜಿ ವೈಬ್ಸು. ತೋಟದೊಳಗೆ ಹೋಗ್ತಾ ಇದ್ರೆ ಏನೋ ಒಂಥರ ಫೀಲ್. ಸೊ ನಾನಿವಾಗ ಹೊಸ ತೋಟ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಹೊಸದೊಂದು ಅಡಿಕೆ ತೋಟ, ಅಂದರೆ ಹೊಸದೇನಲ್ಲ, ಯಾವ್ದಾದ್ರು ಮತ್ತೆ ಕೊಡ್ತಾಕೈತಲ್ಲ ಎಳ್ನೀರುಗಳ. ಏನು ಮಾಡೋದು, ಮಳೆ ಹುಯ್ದ್ರು ಕಾಟಗಳು ಮಾತ್ರ ತಪ್ತಾ ಇಲ್ಲ. ಏನು ಮಾಡೋದು ಏನೋ, ಹೋಗಿ ಸಾಕಾಗ್ಬಿಡೈತೆ. ಇನ್ನೊಂದು 2-3 ಬ್ಯಾಚ್ ಎಳ್ನೀರು ಕುಯ್ಸ್ಬಿಡ್ಬೇಕು, ಅವಾಗಾದ್ರೂ ಕಮ್ಮಿ ಆಯ್ತವ ನೋಡಬೇಕು. ಎಳ್ನೀರು ಇಲ್ದಂಗೆ ಮಾಡ್ಬೇಕು ತೋಟದಲ್ಲಿ ಅಷ್ಟೇ. ಅವಾಗೇನಾದರೂ ಹೋಯ್ತಾವ ಎಲ್ಲಾದರೂ ಬೇರೆ ಕಡೆ ಅಂತ ನೋಡಬೇಕು. ಅದು ಕಾಯಿ ಬಿದ್ದಿರಂಗೈತೆ, ನೋಡೋಣ ಕಾಯೋ ಏನದು. ಕಾಯಿ ಬಿದ್ದೈತೆ, ಇಲ್ಲೊಂದು ಅಲ್ಲೊಂದು. ಎತ್ತಾಕ್ಬಿಡೋಣ ಕಾಯಿನ ಮೊದಲು, ಆಮೇಲೆ ತೋಟ ತೋರಿಸೋಣ. ಅಯ್ಯೋ ಗೊದ್ದ ನೋಡಿ, ಬೆಳಗ್ಗೆನೆ ಅಕ್ಕಪಕ್ಕ ಕಚ್ತಾ ಇದೆಯಾ. ಹೋಗ ನಿಮ್ಮ ಮೈನ್. ಬೆಳಗ್ಗೆನೆ ಗೊದ್ದದ ಕೈಲಿ ಕಚ್ಕೊಂಡು. ಒಳ್ಳೆ ಕಾಯಿ. ಏನು ನವಿಲುಗಳು ಹಿಂಗಾರ್ತಾ ಇದೆ ಮರದ ಮೇಲಿಂದ. ಇದು ಕಾಯಲ್ಲ, ದೇಹದ ಕೊಡ್ತಿರೋದು ಇದು ಕಾಯಿ. ಈ ಕಡೆ ಏನಾದ್ರು ಬಿದ್ದೈತೆ ನೋಡೋಣ. ಎಲ್ಲ ಬುಂಡೆಗಳು, ವೇಸ್ಟ್ ಬುಂಡೆಗಳು. ಈ ಮರದಲ್ಲಿ ಕಾಯಿಗಳು ಬಿದ್ದೋಗಿದೆ, ಕಾಯಿ ಕೆಡಗಿಸ್ಬೇಕು. ಈ ಮರಗಳು ನೋಡೋಣ, ಏನಾದ್ರು ಬಿದ್ದಿದೆಯಾ. ಇಲ್ಲ, ಬಿದ್ದಿಲ್ಲ. ಇಷ್ಟೇ. ಸೊ ಇವಾಗ ನೋಡ್ತಾ ಇದ್ದಿಲ್ಲ, ಇದು ನಮ್ದೆಲ್ಲ ತೋಟ. ಇದು ತೆಂಗಿನ ಮರ ಈ ಕಡೆ ಬಾಗಿರೋದ್ರಿಂದ ಈ ಕಡೆಗೆ ಬೀಳ್ತವೆ. ಸೊ ಇದು ನೋಡ್ತಾ ಇರಲ್ಲ, ಇದು ಹಳೆ ತೋಟ. ಇದು ಯಪ್ಪ, ಕಾಲು ನೋಡ್ದಾನೆ ಹಳ್ಳದೊಳಗಡೆ ಇಟ್ಬಿಟ್ಟೆ ಗುರು, ಜಾರ್ ಬೀಳ್ತು. ಯಪ್ಪ, 2 ಕಾಲು ಒಂದೇ ಸಲ ಟ್ವಿಸ್ಟ್ ಆಯ್ತು. ಯಪ್ಪ, ಓ ಅಯ್ಯೋ ಯಪ್ಪ.
ಅಯ್ಯೋ ನೈನ್ ಬೆಳಗ್ಗೆನೆ ಏನಾಯ್ತು ಗುರು ಇವತ್ತು ಸರ್ರೇ ಕಾಲ್ ಟ್ವಿಸ್ಟ್ ಆಯ್ತು. ಅಯ್ಯಪ್ಪ, ಅಯ್ಯೋ ಕಾಲು ಇಡಕ್ಕೂ ಆಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಯಪ್ಪ, ಏನು ಅಂತ ಗೊತ್ತಿಲ್ಲ ಗುರು, ಸಡನ್ ಆಗಿ ಇಲ್ಲಿ ಇಟ್ಟಿದ ತಕ್ಷಣ ಕಾಲ್ ಟ್ವಿಸ್ಟ್ ಆಗೋಯ್ತು. ಕರೆಕ್ಟಾಗೇ ಬರ್ತಿದ್ದೆ, ಎಲ್ಲಿ ಜಾರ್ತು ಅಂತಾನೆ ಗೊತ್ತಿಲ್ಲ. ಇರುವೆಗಳೆಲ್ಲ ಇದ್ದು ಎಲ್ಲ, ಯಪ್ಪ ಅಲ್ಲಿ ನಡೆಯೋಕ್ಕೂ ಆಗ್ತಿಲ್ಲ, ಹಂಗಾಗೋಯ್ತು ಟ್ವಿಸ್ಟು. ಸಡನ್ ಆಗಿ ಬೆಳಗ್ಗೆ ಏನಪ್ಪ ಇದು ಶಾಕು. ಓ ಸೈಕ್ ಗುರು, ಇವತ್ತು ಮಾತ್ರ ಬೆಳಗ್ಗೆನೆ ಸರಿಯಾಗಿ ಕಾಲು ಟ್ವಿಸ್ಟ್ ಆಯಿತು, ಎರಡು ಕಾಲೂ. ಸೊ ಸ್ನೇಹಿತರೆ, ಇದು ನೋಡ್ತಿದ್ರಲ್ಲ, ಇದು ಹಳೆ ತೋಟ. ಇಲ್ಲಿಗೆ ಯಾವುದೇ ಸ್ಪ್ರಿಂಕ್ಲರು ಇಲ್ಲ ಡ್ರಿಪ್ಪು ಇಲ್ಲ ಏನು ಮಾಡಿಸಿಲ್ಲ. ಜಸ್ಟ್ ನಾರ್ಮಲ್ ಪೈಪ್ಗಳು ಇಲ್ಲಿದೆಯಲ್ಲ ನೋಡಿ, ಈ ಥರ ಪೈಪಲ್ಲೇ ನೀರು ಹಾಯಿಸೋದು. ನೋಡಿ ಅಲ್ಲೇ ಪೈಪ್ಲೈನ್ ಇದೆ. ಸೊ ಅಲ್ಲಿಂದ ಪೈಪ್ಲೈನ್ ಸೇಮ್ ಹೆಂಗಿದೆ ಅದೇ ತೆಗೆದು ಈ ಕಡೆ ಕನೆಕ್ಟ್ ಮಾಡಿ ಇಲ್ಲಿ ನೀರು ಹಾಯಿಸ್ತೀವಿ ಅಷ್ಟೇ. ಏನು ಬೇರೆ ಸ್ಪ್ರಿಂಕ್ಲರು ಇಲ್ಲ ಡ್ರಿಪ್ಪು ಏನು ಸೆಟಪ್ ಮಾಡಿಲ್ಲ. ಸೊ ಇದು ಹಳೆ ತೋಟ. ಹಳೆ ತೋಟ ಅಂದರೆ ಹೆಚ್ಚು ಕಮ್ಮಿ ಒಂದು 30-35 ವರ್ಷದ ಹಳೆ ತೋಟ. ಅಲ್ಲೆಲ್ಲ ಕಾಯಿ ಬಿದ್ದಿದ್ದಾವೆ, ಬಟ್ ನನಗೆ ಕಾಲು ನಡೆಯೋಕ್ಕೂ ಆಗ್ತಿಲ್ಲ, ಅಲ್ಲಿ ಬಿದ್ದು ಟ್ವಿಸ್ಟ್ ಆದಮೇಲೆ. ಸೊ ಹಂಗೆ ಹೋಗ್ತಾ ಇದ್ದೀನಿ. 35 ವರ್ಷದ ಹಳೆ ತೋಟ ಇದು. ಚೆನ್ನಾಗಿದೆ, ಕೆಲವೊಂದು ಮರಗಳೆಲ್ಲ ಹೋಗ್ಬಿಟ್ಟಿದೆ, ಹಂಗಾಗಿ ತೆಗೆಸ್ಬಿಟ್ಟು ಮತ್ತೆ ಚೇಂಜ್ ಮಾಡಿಸ್ಬೇಕು. ಅಂದರೆ ಹೋಗಿರೋ ಮರಗಳೆಲ್ಲ ಕಡ್ದಾಕ್ಬಿಟ್ಟು ಅದು ಜಾಗಗಳಿಗೆ ಮತ್ತೆ ಸಸಿಗಳು ನೆಡಬೇಕು. ಹೊಸ ತೋಟ ತೋರಿಸೋಣ ಅಂತ ಜೋಶಲ್ಲಿ ಬಂದೆ, ಬಟ್ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅಯ್ಯೋ ಶಿವ, ಹೋಗೋಕ್ಕೂ ಆಗ್ತಿಲ್ಲ ನೆಡ್ಕೊಂಡು. ಸೊ ತೋಟದ ಒಳಗಡೆ ಹೋಗೋಕ್ಕಾಗಲ್ಲ, ಹೊರಗಡೆ ತೋರಿಸ್ಬೇಕಷ್ಟೇ. ಯಪ್ಪ, ಸೊ ಈ ಹಳೆ ತೋಟದಲ್ಲಿ ಇದರಲ್ಲಿ ಬರೀ ನಾಡು ಅಡಿಕೆಗಳು ಅಷ್ಟೇ ಇರೋದು. ಮಂಗಳ ಅಡಿಕೆ ಮಿಕ್ಸ್ ಮಾಡಿಲ್ಲ ಇದರಲ್ಲಿ, ಏಕೆಂದರೆ ಮಂಗಳ ಅಡಿಕೆ ಮಾಡಿದ್ರೆ ರೇಟ್ ಕಮ್ಮಿಗೆ ಹಾಕೋತಾರೆ. ಸೊ ಆ ಕಾರಣಕ್ಕೆ ಏನು ಮಾಡಿಲ್ಲ, ಬರೀ ನಾಡು ಅಡಿಕೆ ಅಷ್ಟೇ ಇದೆ. ಸೊ ಇದು ಬಂದು ಇದು ಹೊಸ ತೋಟ ಇದು. ಸೊ ಇಲ್ಲಿ ಮಂಗಳ ಅಡಿಕೆ ಮಿಕ್ಸ್ ಮತ್ತು ನಾಡು ಅಡಿಕೆ ಎರಡೂ ಇದೆ. ಹೊಸ ತೋಟ ಆದರೆ ಈ ತೋಟ ತೋರಿಸಿರಲಿಲ್ಲ ಅಷ್ಟೇ ನಿಮಗೆ. ಸೊ ಇದು ಫಲ ಚೆನ್ನಾಗಿ ಬಿಡ್ತಿದೆ, ಹೋದ ವರ್ಷ ಚೆನ್ನಾಗಿ ಇದರಲ್ಲೇ ಇಳುವರಿ ಬಂದಿತ್ತು. ಸೊ ನೋಡಬೇಕಷ್ಟೇ ಈ ಸಲ ಯಾವ ರೀತಿ ಬರುತ್ತೆ ಅಂತ, ಯಾಕೆಂದರೆ ಇದರಲ್ಲಿ ಮಂಗಳನೂ ಮಿಕ್ಸ್ ಇದೆ. ಮಂಗಳ ಮತ್ತು ನಾಡು ಅಡಿಕೆ ಎರಡೂ ಇದೆ. ಮಂಗಳಗೆ ರೈಟ್ ಕಮ್ಮಿ, ಎಲ್ಲರೂ ಗೊತ್ತಿರೋ ಹಾಗೆ. ಬಟ್ ಅದು ಸೈಜ್ ದಪ್ಪ ಬರುತ್ತೆ, ತೂಕ ಬರುತ್ತೆ, ಬಟ್ ಸೈಜ್ ರೇಟ್ ಕಮ್ಮಿ. ನಾಡು ಅಡಿಕೆಗೆ ಒಳ್ಳೆ ರೈಟ್ ಸಿಗುತ್ತೆ. ಅದನ್ನು ಕುಯ್ಯುವಾಗಲೇ ಸಪ್ರೇಟ್ ಮಾಡಿಬಿಡ್ತಾರೆ ಅದನ್ನು. ಅದೇ ಬೇರೆ ಚೀಲಗಳಿಗೆ, ಇದೇ ಬೇರೆ ಚೀಲಗಳಿಗೆ ತುಂಬ್ತಾರೆ. ಸೊ ಇಲ್ಲಿ ಮಧ್ಯದಲ್ಲಿ ಒಂದೊಂದು ತೆಂಗಿನ ಮರಗಳು ಇದೆ. ತೆಂಗಿನ ಮರಗಳಿಗೇನೋ ನೆರಳಾಯಿತು ಅನ್ಸುತ್ತೆ, ಅದಕ್ಕೆ ಅಷ್ಟು ಚೆನ್ನಾಗಿ ಫಲ ಏನು ಬಿಟ್ಟಿಲ್ಲ. ಸೈಡಲ್ಲಿ ಹಾಕಿದ್ದೀವಿ ಅಷ್ಟೇ. ಅದು ಬಿಟ್ಟು ಮಧ್ಯದಲ್ಲೂ ಒಂದು ತೆಂಗಿನ ಮರ ಇದೆ. ಅದು ಬಿಟ್ಟು ಇನ್ನೆಲ್ಲ ಇರೋದೇ ಸೈಡಲ್ಲಿ ಇರೋದು ಪರವಾಗಿಲ್ಲ. ಬಟ್ ಏನೇ ಅದನ್ನು ಆ ಕಡೆನೂ ತೋಟ ಇದೆ, ಈ ಕಡೆನೂ ತೋಟ ಇದೆ, ಸುತ್ತ ತೋಟ ಇದೆ. ಇದೊಂದು ಕಡೆ ಹೊಲ ಇದೆ ಅಷ್ಟೇ, ಈ ಕಡೆ ತೆಂಗಿನ ಮರಗಳು ಕಮ್ಮಿ, ಇನ್ನು ಸುತ್ತ ತೋಟ ಇದೆ. ಸುತ್ತ ತೋಟ ಇರೋದ್ರಿಂದ ನೆರಳು ಆಗ್ಬಿಟ್ಟಿದೆ, ಹಂಗಾಗಿ ಮರಗಳು ಮೇಕ್ಕೆ ಹೋಗೋಕ್ಕೆ ಆಗಿಲ್ಲ. ಸುತ್ತ ನೆರಳು, ಕರೆಕ್ಟಾಗಿ ಫಲನೂ ಬಿಡ್ತಿಲ್ಲ ಅವು. ಕಾಲು ತುಂಬ ನೋವ್ತಾ ಇದೆ. ಸೊ ಹಂಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮದು ಹೊಸ ಅಡಿಕೆ ತೋಟ. ಇದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ತಿಳಿಸಿ. ಮತ್ತು ಮಂಗಳ ಅಡಿಕೆ ಮತ್ತು ನಾಡು ಅಡಿಕೆ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.